ನಮಸ್ಕಾರ ಕರ್ನಾಟಕ, ವೆರಿ ಗುಡ್ ಈವ್ನಿಂಗ್. ವೆಲ್ಕಮ್ ಟು ಅಶ್ವವೇಗ ನ್ಯೂಸ್. ನಾನು ನಿಮ್ಮ ರಾಘವ ಸೂರ್ಯ. ದಾವಣಗೆರೆ ದಕ್ಷಿಣ ಅಂತ ಹೆಸರು ಕೇಳಿದ ತಕ್ಷಣ ಮುಂದೆ ಅದೊಂದು ವಿಧಾನಸಭಾ ಕ್ಷೇತ್ರ ಅಂತ ನಾವೆಲ್ಲ ಅನ್ಕೊಳ್ತಿದ್ವಿ. ಆದರೆ ಈಗ ಇತ್ತೀಚೆಗೆ ಬರೀ ವಿಧಾನಸಭಾ ಕ್ಷೇತ್ರ ಅಷ್ಟೇ ಆಗಿ ಉಳಿದಿಲ್ಲ. ಆ ಚುನಾವಣೆ ಮುಗಿದಾಗಿನಿಂದ ಈಗ ಫಲಿತಾಂಶಕ್ಕೆ ಎಲ್ಲರೂ ಕಾಯ್ತಾ ಇದ್ದೀವಿ. ನಾನಾ ರೀತಿಯಾದಂಥ ಬೆಳವಣಿಗೆಗಳು ಗರಿಗೆದರ್ತಾ ಇದ್ದಾವೆ. ಅದು ಬರೀ ಕಾಂಗ್ರೆಸ್ ಪಾಳೆಯದಲ್ಲಿ ನಡೀತಾ ಇರುವಂಥ ಭಿನ್ನಮತ ಅಷ್ಟೇ ಅಲ್ಲ, ಬೇರೆ ಬೇರೆ ಚಟುವಟಿಕೆಗಳಿಗೆ, ಮುಂದಿನ ಬೆಳವಣಿಗೆಗಳಿಗೆ, ಚುನಾವಣೆಗಳಿಗೆ, ಪಕ್ಷದ ಅಸ್ತಿತ್ವಕ್ಕೆ, ಕೆಲ ಸಮುದಾಯಗಳಿಗೆ ಯಾವ ರೀತಿ ದಿಕ್ಸೂಚಿ ಆಗಬಲ್ಲದು ಅನ್ನೋದನ್ನ ತೋರಿಸುವತ್ತ ದಾಪುಗಾಲು ಹಾಕ್ತಾ ಇದೆಯಾ? ಕಾಂಗ್ರೆಸ್ಗೆ ದೊಡ್ಡ ದೊಡ್ಡ ಪಾಠಗಳಾಗ್ತಾ ಇದ್ದಾವ? ಬಿಜೆಪಿ ಅದನ್ನು ಎನ್ಕ್ಯಾಶ್ ಮಾಡ್ಕೊಳ್ಳೋಕೆ ಸಾಧ್ಯವಾಗ್ತಾ ಇದೆಯಾ? ರಾಜ್ಯದ ಜನರ ಅಭಿವೃದ್ಧಿ ಕಥೆ ಏನು? ಹೀಗೆ ಈ ಎಲ್ಲ ಅಂಶಗಳನ್ನು ಆಧಾರವಾಗಿಟ್ಕೊಂಡು ಈ ಸಂಜೆ ನಾವು ಚರ್ಚೆ ಮಾಡ್ತಾ ಇದ್ದೀವಿ. ಅದುವೇ ಈ ಹೊತ್ತಿನ ಟಾಪ್ ಸ್ಟೋರಿ, ಗುದ್ದಾಟ ಗ್ಯಾರಂಟಿ. ವೆಲ್ಕಮ್ ಟು ಗುದ್ದಾಟ ಗ್ಯಾರಂಟಿ. ಗುದ್ದಾಟ ಯಾವುದಕ್ಕಾಗಬೇಕು? ಆ್ಯಕ್ಚುಲಿ ಏನೇ ಗುದ್ದಾಟ ನಡೆದ್ರೂ ಕೂಡ ಖುಷಿಗೋಸ್ಕರ, ಅಭಿವೃದ್ಧಿಗೋಸ್ಕರ ಆಗಬೇಕು. ಆದರೆ ಅದನ್ನು ಬಿಟ್ಟು ಎಲ್ಲದಕ್ಕೂ ಆಗ್ತಾ ಇದೆಯಾ ಅನ್ನುವ ಆತಂಕದ ನಡುವೆ ಈ ಚರ್ಚೆ ಮಾಡ್ತಾ ಇರುವಂಥದ್ದು ಒಂದು ದುರದೃಷ್ಟಕರನೂ ಹೌದು, ಮತ್ತು ಅವೇರ್ನೆಸ್ ನೀಡುವ ನಿಟ್ಟಿನಲ್ಲಿ ಒಂದು ಅವಕಾಶ ಕೂಡ ಹೌದು ಅಂತ ಭಾವಿಸ್ತಾ ಲೆಟ್ಸ್ ಡಿಬೇಟ್ ಇನ್ ಹೆಲ್ದಿ ವೇ. ಇವತ್ತಿನ ಈ ಡಿಬೇಟ್ನಲ್ಲಿ ಭಾಗಿಯಾಗ್ತಾ ಇದ್ದಾರೆ ಸದ್ಯಕ್ಕೆ ಭಾರತೀಯ ಜನತಾ ಪಕ್ಷದ ವಕ್ತಾರರು ಪ್ರೊಫೆಸರ್ ಶ್ರೀ ಸನತ್ ಕುಮಾರ್ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ಸನತ್ ಕುಮಾರ್ ಅವರೇ ನಮಸ್ಕಾರ, ವೆಲ್ಕಮ್ ಟು ದಿ ಶೋ. ನಿಮ್ಮ ಜೊತೆ ಮಾತನಾಡ್ತೀನಿ. ಇನ್ನು ಉಳಿದಂತೆ ಕೆಲ ಗೆಸ್ಟ್ಗಳು ಕೂಡ ಜಾಯ್ನ್ ಆಗ್ತಾರೆ. ಅದಕ್ಕಿಂತ ಮುಂಚಿತವಾಗಿ ಏನಿದ್ರ ಹಕ್ಕಿಕತ್ತು, ಸದ್ಯಕ್ಕೆ ಏನು ಲೇಟೆಸ್ಟ್ ಅಪ್ಡೇಟ್ಸ್ ಇದ್ದಾವೆ, ಕಾಂಗ್ರೆಸ್ ಪಾಳ್ಯದಲ್ಲಿ ಏನು ನಡೀತಾ ಇದೆ ಅನ್ನೋದನ್ನ ನೋಡ್ತಾ ಹೋಗೋಣ. ಲೆಟ್ಸ್ ಗೋ ಫಾರ್ ಸ್ಕ್ರೀನ್ ನಾವು. ದಾವಣಗೆರೆ ನೋಡಿ ಹೆಂಗಾಗ್ಬಿಟ್ಟಿದೀವಿ ಅಂದರೆ, ದಾವಣಗೆರೆ ಥರ ಡ್ರಾಮಾ ಆಗ್ತಿದ್ರೆ ಕಾಂಗ್ರೆಸ್ ಖತಮ್ ಆಗ್ಬಿಡುತ್ತಾ? ಸಿದ್ದು ಕ್ಯಾಂಪ್ ಕಳ್ಳಾಟದ ವಿರುದ್ಧ ಬಂಡೆ ಕೊತ ಕೈಗೆ ಡ್ಯಾಮೇಜ್ ಯಾರೇ ಮಾಡಿದ್ರು ಸುಮ್ಮನೆ ಬಿಡಲ್ಲ. ಈ ಎಲ್ಲ ಅಂಶಗಳನ್ನ ನೀವು ನೋಡ್ತಾ ಇದ್ದೀರಿ. ಯಾರು ಹೇಳ್ತಾ ಇದ್ದಾರೆ ಅಂತ ಗೊತ್ತಿದೆ ನಿಮಗೆ. ಸಿಎಂ ಆಪ್ತರ ವಿರುದ್ಧ ಡಿಕೆ ಕಟಾಕಟ್, ಫುಲ್ ಹಲ್ಚಲ್. ಪವರ್ ಫೈಟ್ನಲ್ಲಿ ಈಗ ಸಿದ್ದು ಸೈಲೆಂಟ್, ಡಿಕೆ ವೈಲೆಂಟ್ ಆಗ್ತಾ ಇದ್ದಾರಾ? ಇವೆಲ್ಲ ಪ್ರಶ್ನೆಗಳಿಗೆ ಇಂಬು ಮಾಡಿಕೊಡುವಂಥ ವಾತಾವರಣ ನಿರ್ಮಾಣವಾಗ್ತಾ ಇದೆ. ಅವ್ರ ಮೇಲೆ ಇವ್ರ ಮೇಲೆ ಅವರು, ಹೀಗೆ ಕತ್ತಿ ವರಸೆ ಶುರುವಾಗಿದೆಯಾ, ಕತ್ತಿ ಮಸೆತ ಶುರುವಾಗಿದೆಯಾ? ರಾಜಕೀಯ ಚಕ್ರ ವ್ಯೂಹಗಳನ್ನು ಇಬ್ಬಣಗಳು, ಎರಡೂ ಬಣಗಳು ಹೆಣಿತಾ ಇದ್ದಾವ ಅಂದರೆ ಈ ಎಲ್ಲ ಪಾಯಿಂಟ್ಸ್ ಇಲ್ಲಿ ನಮಗೆ ಗೋಚರವಾಗ್ತಾ ಇದ್ದಾವೆ. ಈ ಸಂಘರ್ಷದಲ್ಲಿ ಮುಸ್ಲಿಮರ ಬೆಂಬಲವೇನಾದರೂ ಕಳೆದುಕೊಳ್ಳುತ್ತಾ ಕಾಂಗ್ರೆಸ್? ನೋಡಿ, ಮುಂಚೆ ಏನಿತ್ತು, ಮುಸ್ಲಿಂ ಮತಗಳು ಅಂತ ಹೇಳಿದ್ರೆ ಅದು ಕಾಂಗ್ರೆಸ್ಗೆ ಕಟ್ಟಿಟ್ಟ ಬುತ್ತಿ ಅನ್ನುವ ಥರದಲ್ಲಿತ್ತು. ಆದರೆ ಈಗ ಏನಾದರೂ ಲೈಟಾಗಿ ಚೇಂಜಸ್ ಆಗ್ತಾ ಇದೆಯಾ ಆಫ್ಟರ್ ದಿಸ್ ಎಲೆಕ್ಷನ್ಸ್? ಅದು ಬೈ ಎಲೆಕ್ಷನ್ಸ್ ಏನಾಗಬಹುದು ಅನ್ನೋದು ಒಂದು ಪ್ರಮುಖ ವಿಚಾರ. ಈ ನಿಟ್ಟಿನಲ್ಲಿ ನಾವು ಚರ್ಚೆನ ಮಾಡೋಣ. ಲೆಟ್ಸ್ ಬಿಗಿನ್. ಎಸ್, ಪ್ರೊಫೆಸರ್ ಸನತ್ ಕುಮಾರ್ ಅವರೇ, ಓಕೆ, ಈ ಪಾಯಿಂಟ್ಸ್ಗಳನ್ನು ತಾವು ನೋಡ್ತಾ ಇದ್ರಿ, ಬ್ರೇಕಿಂಗ್ ಪಾಯಿಂಟ್ಸ್ ನೋಡ್ತಾ ಇದ್ರಿ. ಏನು ಒಂದು ರೀತಿ ತುಂಬ ಖುಷಿ ಆಗ್ತಿರುತ್ತಾ ಅಥವಾ ಏನಿದು ಅಂತ ಅನ್ಸುತ್ತಾ? ಒಡಿ ಓಡಸೆ. ಈ ರಾಜ್ಯ ಸರ್ಕಾರ ಅಭಿವೃದ್ಧಿಯ ವಿಚಾರದಲ್ಲಿ ಜನರಿಗೆ ದ್ರೋಹ ಮಾಡಿದೆ. ಫಸ್ಟ್ ಆಫ್ ಆಲ್, ಈ ಸರ್ಕಾರ ಬಂದ ಮೇಲೆ ಒಂದು ಗೊಂಡಿ ಮುಚ್ಚಿಲ್ಲ, 1 ಕಿಲೋಮೀಟರ್ ರೋಡ್ ಮಾಡಿಲ್ಲ. ಈ ಪರಿಸ್ಥಿತಿ ಇರುವ ಸಂದರ್ಭದಲ್ಲಿ 2 ಬೈ ಎಲೆಕ್ಷನ್ ಬಂತು. ಒಂದು ಶಾಮನೂರು ಶಿವಶಂಕರಪ್ಪ ಅವರ ನಿಧನದಿಂದಾಗಿ ತೆರವಾದಂಥದ್ದು, ಇನ್ನೊಂದು HYMT ಅವರ ನಿಧನದಿಂದ ತೆರವಾದಂಥ 2 ಬೈ ಎಲೆಕ್ಷನ್ಗೆ. ಈ ಬೈ ಎಲೆಕ್ಷನಿನ ವಿಚಾರದಲ್ಲೇ ಹೆಚ್ಚು ಕಡಿಮೆ ಇವರು 1-1.5 ತಿಂಗಳು ಆ ಕಡೆನೇ ಎಲ್ಲ ಈಗ ಗುದ್ದಾಟ ಕಿತ್ತಾಟಗಳಲ್ಲೇ ಇವ್ರು ಕಳೆದು ಬಿಟ್ರೆ ರಾಜ್ಯದ ಅಭಿವೃದ್ಧಿ ಯಾರು ಮಾಡಬೇಕು? ಜನರುಗಳನ್ನು ಯಾರು ಕೇಳಬೇಕು? ಅದು ಯಾವುದೋ ಇದನ್ನ ಸರ್ವರ್ಗಳ ಏನೋ ಸಮಸ್ಯೆಗಳು, ಯಾವ ಅಭಿವೃದ್ಧಿ ಸ್ಕೀಮು ಹೋಗ್ತಾ ಇಲ್ಲ. ಗೃಹಲಕ್ಷ್ಮಿ ಅಮೌಂಟು ಎಲೆಕ್ಷನ್ನಿಗೆ ಹಿಂದಿನ ದಿನ ಆ ಕಾನ್ಸ್ಟಿಟ್ಯೂನ್ಸಿಲಿ ಮಾತ್ರ ಹೋಗುತ್ತೆ, ಬೇರೆ ಕಡೆ ಎಲ್ಲೂ ಹೋಗಲ್ಲ. ಈ ರೀತಿಯ ಪರಿಸ್ಥಿತಿ, ಅಧಿಕಾರ ಹಳ್ಳ ಹಿಡಿದೋಗಿದೆ. ಅದಾದಮೇಲೆ CM ಇದು ಏನು ಗೊತ್ತಾ, ಇಲ್ಲಿ ಘಟನೆಗಳು ಒಂದೆರಡಲ್ಲ, 4-5 ಘಟನೆಗಳು ಒಂದಾದ್ಮೇಲೆ ಒಂದು ನಡೀತಾ ಹೋಗಿದ್ದಾವೆ. ಘಟನೆ ಒಂದು ಹೇಳಿದ್ರೆ, ಇಲ್ಲಿ ಫಸ್ಟ್ ಬಿಕ್ಕ ಸ್ಟಾರ್ಟ್ ಆಗಿದ್ದು ಎಲ್ಲಿ? ಸಮರ್ಥನ ನಿಲ್ಲಿಸುವಂತ ಒಂದು ವಿಚಾರ ಬಂದಂತ ಸಂದರ್ಭದಲ್ಲಿ ಇಲ್ಲಿ ಮುಸ್ಲಿಂ ಅಥವಾ ಅಲ್ಪಸಂಖ್ಯಾತರ ಮತಗಳು ಜಾಸ್ತಿ ಇದೆ, ನಮ್ಮ ಮುಸ್ಲಿಮರಿಗೆ ಪ್ರಾತಿನಿಧ್ಯ ಕೊಡಬೇಕು, ನಮ್ಮನ್ನು ಕಡೆಗಣಿಸ್ತಾ ಇದ್ದೀರಿ ಅಂತ ಒಂದು ವಿಚಾರವನ್ನು ಅಲ್ಲಿಂದ ತೆಗಿತಾ ಬರ್ತಾರೆ. ಆ ಮುಸ್ಲಿಂ ನಾಯಕರು ಏನಿದ್ದಾರೆ, ಏನು ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಮುಸ್ಲಿಂ ನಾಯಕರು ಇರ್ಬೋದು, ಅವರು
ಈ ವಿಚಾರವನ್ನು ಮುನ್ನೆಲೆಗೆ ತರ್ತಾರೆ, ನಮ್ಮಲ್ಲಿ ಒಬ್ರು ನಾಯಕನ ಕೊಡಬೇಕು ಅಂತೇಳಿ ಧಮಕಿ ಹಾಕಿದ್ರು. ಧಮಕಿ ಹಾಕಿದ್ರೆ ಆದರೂ ಸಮೇತ ಏನೂ ನಡೀಲಿಲ್ಲ. ಯಾಕೆ ಅಂತ ಹೇಳಿದ್ರೆ ಈಗ ಏನಾಗ್ತಿದೆ ಅನ್ನೋದು ಬೇರೆ ವಿಚಾರ. ಅದಾದಮೇಲೆ ಎರಡನೇ ಪಾಯಿಂಟಿಗೆ ಹೋಗೋದಾದರೆ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಇವರು ಎರಡನೇ ಘಟನೆ ಏನು ಅಂತ ಹೇಳಿದ್ರೆ ಆಂತರಿಕ ಷಡ್ಯಂತ್ರವನ್ನು ಮಾಡಿದ್ರು ಇವರು. ಇಲ್ಲಿ ಅಲ್ಲೇ ಆರೋಪಗಳು ಸ್ಟಾರ್ಟ್ ಆಯಿತು. ಅವ್ರನ್ನ ಸೋಲ್ಸಕ್ಕೆ ಇವ್ರು ಬರ್ತಾ ಇದ್ದಾರೆ, ಒಬ್ಬರು ಅಲ್ಪಸಂಖ್ಯಾತರ ಮುಖಂಡರು ಅಂತ ಹೇಳೋರು ಇಲ್ಲಿ ಎಲೆಕ್ಷನ್ ಕ್ಯಾಂಪೇನ್ ಬಿಟ್ಟು ಕೇರಳದಲ್ಲಿ ಹೋಗಿ ಮಾಡ್ತಾರೆ. ಇಲ್ಲಿ ತಮ್ಮದೇ ರಾಜ್ಯದಲ್ಲಿ ಇರ್ತಕ್ಕಂಥದ್ದು ಅಲ್ಲ. ಒಂದು ಏನು ಹೇಳಬೇಕು ಗೊತ್ತಾ, ಇಲ್ಲಿ ರಾಜ್ಯದವರಿಗೆ ಈ ರಾಜ್ಯಕ್ಕಿಂತ ಕೇರಳ ರಾಜ್ಯ ಪ್ರೀತಿ. ಇಲ್ಲಿ ಆನೆ ತುಳಿಸತ್ರ ಯಾರು ಕೇಳಲ್ಲ. ಕಾಳಜಿ ನೋಡಿ ನಿಮಗೆ, ಹಾಸನ ತಾನೇ ತುಳಿಸಾಯ್ತು ಅಂತ ಹೇಳ್ಬಿಟ್ಟು ಅಲ್ಲಿ ನೋವಾಗ್ತಿದೆ ಅಂದ್ರೆ ಜನತಾ ಪಕ್ಷದವರಿಗೆ ಅಲ್ಲ, ನಮಗೆ ನೋವಂತಲ್ಲ. ರಾಜ್ಯದಲ್ಲಿ ಕಾಂಗ್ರೆಸ್ ತನ್ನ ಏನು ಸೀಟನ್ನ ಉಳಿಸ್ಕೊಂಡಿತ್ತು, ಶಾಸಕರಲ್ಲಿ ನಿಧನರಾದ್ರು ಹಿರಿಯರು. ಹೌದು, ಹಂಗಾಗಿ ತುಂಬಾ ಹಿರಿಯರು. ಕಾಂಗ್ರೆಸ್ನವ್ರು ಏನ್ ಮಾಡ್ತಿದ್ದಾರೆ ನೋಡಿ. ಇಲ್ಲಿ ಕಾಂಗ್ರೆಸ್ ನಾಯಕರು ಇಲ್ಲಿ ಇರ್ಬೇಕು, ಅಲ್ಲೆಲ್ಲ ಹೋಗ್ತಿದಾರಲ್ಲ. ಬಿಜೆಪಿಗೆ ಎಷ್ಟು ನೋವೇನಿಲ್ಲ ಅಂದ್ರೆ ಅವರ ಪರಿಸ್ಥಿತಿ ಎಲ್ಲಿಗೆ ಬಂದು ಹೋಗಿದೆ ಅಂತ ಹೇಳಿದ್ರೆ ಮುನ್ಸ್ಕೊಂಡು ಇಲ್ಲಿಂದ ಓಡೋಗ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ಇರ್ಬೇಕಾಗಿದ್ದಂತ ಏನು ಇವರಿಗೆ ತಮ್ಮ ಪಕ್ಷದ ಒಂದು ಸೀಟ್ ಅದು ಉಳಿಸ್ಕೋಬೇಕು. ಯಾಕೆಂದ್ರೆ ನಾವು 139 ಗೆದ್ದಿದ್ದೀವಿ, 140 ಗೆದ್ದಿದ್ದೀವಿ ಹೇಳ್ತಾ ಇದ್ದಾರಲ್ವಾ, ನಾವು ಬಹುಮತದ ಸರ್ಕಾರ ಹಾಗೆ ಹೇಗೆ ಅಂತ. ಪ್ರತಿಯೊಬ್ಬರು ಅವರು ಮಂತ್ರಿಗಳಿದ್ದಾರೆ. ಇದರಲ್ಲಿ ಏನು ಇವರು ಜಮೀರ್ ಅಹಮದ್ ಖಾನ್ ಮಂತ್ರಿಗಳು, ವಸತಿ ಸಚಿವರು ಇದ್ದಾರೆ. ಅಂಥ ಒಂದು ಸಂದರ್ಭದಲ್ಲಿ ಅವರ ಏನು ಬಾಹುಳ್ಯ ಇರ್ತಕ್ಕಂಥ ಅಲ್ಪಸಂಖ್ಯಾತರ ಬಾಹುಳ್ಯ ಇರ್ತಕ್ಕಂಥ ಆ ಪ್ರದೇಶದಲ್ಲಿ ಹೋಗಿ ಕ್ಯಾನ್ವಾಸ್ ಅದೇ ರೀತಿ ಬಾಗಲಕೋಟೆಗೆ ಹೋಗಿ ಕ್ಯಾನ್ವಾಸ್ ಮಾಡ್ತಾರೆ, ರೋಡ್ ಶೋ ಮಾಡ್ತಾರೆ. ಇಲ್ಲಿ ಮಾಡಲ್ಲ. ಎಲ್ಲ ಒಂದ್ ಕಡೆ ಅಂತರ ಕಾಯ್ಕೊಂಡು ತಮ್ಮದೇ ಪಕ್ಷದ ಅಭ್ಯರ್ಥಿಯನ್ನು ಸೋಲಿಸುವಂತ ಪ್ರಯತ್ನಗಳು ಮಾಡಿದ್ದಾರೆ ಅಂತ ಅವ್ರ ಕಡೆಯಿಂದ ಬರ್ತಾ ಇರುವಂತದ್ದು, ನಾವು ಹೇಳ್ತಾ ಇರುವಂತದ್ದಲ್ಲ. ಒಂದು. ಎರಡನೇದು, ನಾವು ಎಲ್ಲ ಎಲೆಕ್ಷನ್ ನಮ್ಮ ಬಿಜೆಪಿಗೆ ನಾವೆಲ್ಲದನ್ನೂ ಸೀರಿಯಸ್ ಆಗಿ ತಗೊಂಡು ಮಾಡ್ತೀವಿ. ಪ್ರತಿಯೊಂದು ಎಲೆಕ್ಷನ್ಗಳು ನಮ್ಗೆ ಗೆಲ್ಲುವಂಥದ್ದು ನಮ್ಗೆ ಅನಿವಾರ್ಯ. ನಾವು ಗೆಲ್ಲುವ ಪ್ರಯತ್ನಗಳನ್ನು ಮಾಡ್ತಾ ಎಲ್ರಿಗೂ ಅನಿವಾರ್ಯ. ರಾಜಕೀಯ ಪಕ್ಷಗಳಿಗೆ ಮತ್ತೆ ಸೋಲು ಗೆಲುವು ಇದು ಕಾಮನ್. ನಾವು ಅದನ್ನು ಸೋಲು ಬಂದವಾಗಲೂ ನಾವು ಅದನ್ನು ಸ್ವೀಕರಿಸಿ ಆತ್ಮವಿಮರ್ಶೆ ಮಾಡ್ಕೊಂತೀವಿ. ಇಲ್ಲಿ ಹಂಗಲ್ಲ. ರಾಜ್ಯ ಇವರು ಬಹುಮತದ ಸರ್ಕಾರ ಇಟ್ಕೊಂಡು ಸಮೇತ ಅಧಿಕಾರ ನಡೆಸ್ತಿಲ್ಲ. ಈ 30 ಜನ ಏನೋ ಡೆಲ್ಲಿಗೆ ಓಡೋಗ್ತಾರಂತೆ. ಈಗೇನೋ ಸಂಪುಟ ವಿಸ್ತರಣೆ ಅಂತ ಹೇಳ್ಬಿಟ್ಟು ಇನ್ನೊಂದಷ್ಟು ದಿನ ಡ್ರಾಮಾ ನೋಡಿದ್ರಿ ನೀವು. ಈ ಸಿಎಂ ಚೇಂಜು ಅಂತ ಅಲ್ಲಿಂದ ಇಲ್ಲಿಂದ ಅಲ್ಲಿಗೆ ಕುರ್ಚಿ ಕಿದ್ದಾಟ. ಇವತ್ತು ಇಲ್ಲಿರ್ತಾರೆ, ಸಂಜೆ ಡೆಲ್ಲಿಗೆ ಹೋಗಿ ಮೀಟಿಂಗ್ ಮಾಡ್ತಾರೆ. ನಿಮ್ ಪಕ್ಷದವರೇ ಕುಮ್ಮಕ್ ಕೊಡ್ತಾ ಇದ್ರು. ನಾವ್ ಯಾವ್ದನ್ನು ಕುಮ್ಮಕ್ ಕೊಡೋದು ಏನಾಗಿದೆ? 139 ಇರೋರಿಗೆ ಕುಮ್ಮಕ್ಕೆ ಏನ್ ಕೊಡ್ಬೇಕು ನಾವು? ಅವರ ಸರ್ಕಾರ ಈ ಕುರ್ಚಿ ಕದನಕ್ಕೆ ನಿಮ್ಗೊಂಥರ ಮಜಾ, ನಮಗೇನ್ ಮಜಾ ಇದೆ? ನಾವು ಕೇಳ್ತಾ ಇರೋದು ನೋಡಿ, ಸಿದ್ದರಾಮಯ್ಯನವರೇ ಇಷ್ಟು ಸಲ ನೀವು ನೋಡಿ ಬಜೆಟ್ ಮಂಡಿಸಿದಿರಿ, ಇಂತ ಹಿರಿಯ ನಾಯಕರು ಒಂದ್ಸಲ ಧೈರ್ಯವಾಗಿ ಹೇಳ್ಬಿಡ್ರಿ ಅಂತ ನಿಮ್ಮ ಪಕ್ಷದವ್ರು ಕೇಳ್ತಾರೆ. ಅಲ್ಲ, ನಾವು ಕೇಳೋದ್ರಲ್ಲಿ, ವಿರೋಧ ಪಕ್ಷ ಕೇಳೋದ್ರಲ್ಲಿ ಏನಿದೆ? ಹೇಳಿದ್ರೆ ಪ್ರತಿದಿನ ಬೆಳಗ್ಗೆ ಎದ್ರೆ ಟಿವಿ ಮುಂದೆ ಬಂದ್ಕೊಂಡು ತೊಡೆ ತಟ್ಕೊಂಡು ನಿಂತ್ಕೊಂಡ್ರೆ ನಾನ್ ಬಿಡೆ ನೀ ಕೊಡೆ ಅಂತ ಸ್ಟಾರ್ಟ್ ಮಾಡ್ಕೊಂಡು ಕೂತ್ಕೊಂಡ್ರೆ ನಾವೇನ್ ಮಾಡ್ಬೇಕು? ಯಾಕೆಂದ್ರೆ ಅಭಿವೃದ್ಧಿ ಆಗ್ತಾ ಇಲ್ಲ. ವಿರೋಧ ಪಕ್ಷವಾಗಿ ನಾವು ಅಥವಾ ಪ್ರತಿಪಕ್ಷವಾಗಿ ಪ್ರಶ್ನೆ ಮಾಡಬಾರ್ದು ಅವ್ರನ್ನ. ಅವರಿಗೆ ಬಿಟ್ಕೊಡಿ, ಇಲ್ಲ ನೀವೇ ಕೂತ್ಕೊಳ್ಳಿ. ಅವ್ರು ಹೇಳಿದ್ರು ಅವ್ರದ್ದೇನೋ ಗೃಹಗತಿ ಅಂತೆಲ್ಲ ಬಂತು ಸದನದಲ್ಲಿ. ಅದೇನು ಹೊಸ್ತೇನಲ್ಲ. ನಿಮ್ಮ ಗೃಹಗತಿ ಚೇಂಜ್ ಆಗ್ಬೋದು, ಜನವರಿಲಿ ಆಗ್ಬೋದು, ಫೆಬ್ರವರಿಲಿ ಆಗ್ಬೋದು, 30. ಅವರೇ ಕೆಲವ್ರು ಬಂದ್ಕೊಂಡು ಹೊರಗಡೆಯಿಂದ ಡೇಟ್ ಕೊಟ್ಟರು. ನಾವೇನಾದ್ರು ಅವ್ರಿಗೆ ಡೇಟ್ ಕೊಡಿ ಅಂತ ಹೇಳಿದ್ವಾ? ಅವ್ರು ಕಿತ್ತಾಟ ಮಾಡ್ಕೊಳ್ಳಿ ಅಂತ ನಾವೇನು ಹೇಳಿದ್ವಾ? ಸ್ಪಷ್ಟ ಬಹುಮತ ಕೊಟ್ಟಿದೆ ಈ ರಾಜ್ಯ ಜನರು. ಅವರಿಗೆ ಸ್ಪಷ್ಟ ಬಹುಮತನ ಕೊಟ್ಟು ಆಡಳಿತ ನಡೆಸ್ಕೊಂಡು ಹೋಗಿ ಅಂತ ಹೇಳಿದ್ದಾರೆ. ಈಗ ಇವ್ರ ಪರಿಸ್ಥಿತಿ ಹೆಂಗಿದೆ ಗೊತ್ತಾ? ಕೊಟ್ಟ ಕುದುರೆಯನ್ನು ಏರದ ಧೀರನೂ ಅಲ್ಲ ಶೂರನೂ ಅಲ್ಲ ಅಂತ ಪರಿಸ್ಥಿತಿ ಇದೆ ಈ ಕಾಂಗ್ರೆಸ್ನವರು. ಅಧಿಕಾರ ಹೆಂಗೆ ನಡೆಸಬೇಕು ಅಂತ ಗೊತ್ತಿಲ್ಲ. ಗೃಹಲಕ್ಷ್ಮಿ ಕೊಟ್ಟಿದ್ದೀವಿ ಅಂತ ಹೇಳಿ ಸದನದಲ್ಲೇ ಸುಳ್ಳು ಹೇಳ್ತಾರೆ. ಫೆಬ್ರವರಿ ಮಾರ್ಚ್ ಎಲ್ಲೋಯ್ತು ಅಂತ ಹೇಳಿದ್ರೆ ಗೊತ್ತಿಲ್ಲ ಅಂತಾರೆ. ಖಾಲಿ ಚಂಬು. ಜನರಿಗೆ ಕೊಟ್ಟಿರೋದು ಖಾಲಿ ಚಂಬು. ಜನರ ಸಮಸ್ಯೆಗಳನ್ನ ಕೇಳ್ತಾ ಇಲ್ಲ. ಇದು ಏನೋ ಈ ಖಾತಾ ಬಿ ಖಾತಾ ಅಂತ ಹೇಳಿ ಮಾಡ್ಕೊಂಡು ಸರ್ವರ್ ಡೌನ್ ಅಂತ ಹೇಳ್ಕೊಂಡು ಓಡಾಡ್ತಾ ಇದ್ದಾರೆ. ಈ ಸರ್ಕಾರದಲ್ಲಿ ಪ್ರಪ್ರಥಮವಾಗಿ ಹೇಳುವಂಥದ್ದು ಅಭಿವೃದ್ಧಿ ಎನ್ನುವಂಥದ್ದು ಶೂನ್ಯ ಆಗಿದೆ. ಯಾವ ಮುಖ ಇಟ್ಕೊಂಡು ಜನರ ಮಧ್ಯೆ ಹೋಗ್ತಾರೆ? ಹೇಳಿ. ಖುಷಿ ಅಲ್ಲ, ನೀವು ಬೇಜಾರ ಖುಷಿನ ನಿಮ್ಗೆ ಗೊತ್ತಾಗ್ತಿಲ್ಲ. ನಮಗೆ ನೋಡಿ, ನಾವು ಖುಷಿ ಪಡಕ್ಕೆ ನಮ್ಮಿಂದ ನಾವೇನೋ ಅವ್ರಿಗೇನು ಕಿತ್ತಾಡ್ಕೊಳ್ಳಿ ಅಂತ ಹೇಳಿಲ್ಲ. ನಾವು ರಾಜಕೀಯ ಪಕ್ಷವಾಗಿ ನಮ್ಮ ಕೆಲಸವನ್ನು ನಾವು ಮಾಡ್ಕೊಂಡು ಹೋಗ್ತಿದೀವಿ. ಪ್ರತಿಪಕ್ಷವಾಗಿ ನಾವೇನ್ ಮಾಡ್ಬೇಕು ಅದನ್ನ ನಾವು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಹಾಗಾಗಿ ನಾವು ಖುಷಿ ಪಡುವಂಥದ್ದಿಲ್ಲ, ನಾವು 6ಕ್ಕೆ ಏರುವಂಥದ್ದು ಇಲ್ಲ, 3 ಕಿಳಿಯುವಂಥದ್ದು ಇಲ್ಲ. ಯಾಕೆಂತ ಹೇಳಿದ್ರೆ ನಮ್ಮ ಸ್ಥಾನ ಭದ್ರವಾಗಿದೆ. ಇನ್ನೂ 2 ವರ್ಷ ಅವ್ರದ್ದೇ ಸ್ಥಾನಗಳಲ್ಲಿ ಪಲ್ಲಟ ಆಗ್ತಾ ಇರುವಂಥದ್ದು. ಸಂಪುಟದ ವಿಸ್ತರಣೆ ಇರ್ಬೋದು, ಇನ್ನೊಂದಿರ್ಬೋದು, ಮತ್ತೊಂದು.
ನೋಡಿ ಒಂದಷ್ಟು ದಿನ ಏನ್ ಮಾಡಿದ್ರು ಗೊತ್ತಾ, ಸಂಕಟ ಬಂದಾಗ ವೆಂಕಟರಮಣ ಅನ್ನೋ ರೀತಿಲಿ ಜಾತಿ ಸಮೀಕ್ಷೆ ಅಂತ ಹೇಳ್ಕೊಂಡು ಒಂದಷ್ಟು ಬುಟ್ಟಿಲಿ ಹಾವಿಲ್ದಿರೋ ಬುಟ್ಟಿ ಇಟ್ಕೊಂಡು ಅಲ್ಲಾಡಿಸ್ತಾ ಇದ್ರು. ಅದಾದ್ಮೇಲೆ ಅದು ಆ ಟಾಪಿಕ್ ಬಿಟ್ಟೋಯ್ತು. ಆ ಟಾಪಿಕ್ ಬಿಟ್ಟೋಗಿದ್ರಿಂದ ಈಗೇನಾಗಿದೆ ಅಂತ ಹೇಳಿದ್ರೆ ಈ ಎಲೆಕ್ಷನ್ ಏನು ಇದು ಒಂದು ಹೇಳಲ್ಲ, ಈ ಪರ್ಟಿಕ್ಯುಲರ್ ಬೈ ಎಲೆಕ್ಷನ್ಸ್ ಏನಿದೆ ಇದು ಒಂದು ಸ್ಪಷ್ಟವಾದ ಮುನ್ಸೂಚಿ ಮುಂದಿನ ರಾಜಕೀಯಕ್ಕೆ, ಈ ಕರ್ನಾಟಕದ ಮುಂದಿನ ರಾಜಕೀಯ ಪ್ರತಿ ಚುನಾವಣೆಗಳು ಕೂಡ ಮುಂದಿನ ದಿನಗಳಿಗೆ ದಿಕ್ಸೂಚಿಯಾಗಿ ಹಿಂದೆ ಅಧಿಕಾರದಲ್ಲಿರ್ತಕ್ಕಂಥ ಅಲ್ಲ. ಇನ್ನು ಈಗ ಯಾಕೆಂತ ಹೇಳಿದ್ರೆ ಅಧಿಕಾರದ ಇರ್ತಕ್ಕಂಥದ್ದು ನಾವು ಕಾಂಗ್ರೆಸ್ ಪಕ್ಷ ಆಯ್ತಾ, ನಾವು ಪ್ರತಿಪಕ್ಷದಲ್ಲಿ ಕೂತಿದ್ದೀವಿ, ಪ್ರತಿಪಕ್ಷ ಸ್ಥಾನದಲ್ಲಿದ್ದೀವಿ. ಆದರೆ ಅವರು ಇಂಥ ಎಲೆಕ್ಷನ್ಗಳು, ಯಾಕೆಂದ್ರೆ 2-3 ಬೈ ಎಲೆಕ್ಷನ್ಸ್ ಆಯ್ತು ಈಗ, ಇದಕ್ಕಿಂತ ಮುಂಚೆನೂ ಸಮೇತ ಬಳ್ಳಾರಿಯಲ್ಲೂ ಆಯ್ತು, ಅದಾದ್ಮೇಲೆ ನಿಮಗೆ ಇದರಲ್ಲೂ ಬೈ ಎಲೆಕ್ಷನ್ ಆಯ್ತು, ರಾಮನಗರದಲ್ಲಿ ಆಯ್ತು. ಅಂತ ಪರಿಸ್ಥಿತಿಲಿ ಎರಡನ್ನೂ ಗೆದ್ಕೊಳ್ಳುವಂತ ಪರಿಸ್ಥಿತಿ ಬಂದಿತ್ತು. ಈಗ ಹಾಗಾಗೋದಿಲ್ಲ. ಈಗ ನಾವು ಸ್ಪಷ್ಟ ಮೇಲ್ಗೈಯನ್ನ ಪಡಿತೀವಿ ಎನ್ನುವಂಥದ್ದನ್ನ ಹೇಳಲಿಕ್ಕೆ ಇಷ್ಟ. ಓಕೆ, ಎಲ್ಲಿ ದಾವಣಗೆರೆ ದಕ್ಷಿಣದಲ್ಲಿ ನೀವು ವಿನ್ ಆಗ್ತಾ ಇದ್ದೀರಿ? ಎರಡು ಕಡೆ ನಾವು ಸಾಮಾನ್ಯ ಮೋಸ್ಟ್ ಪ್ರಾಬಬ್ಲಿ ನಾವು ವಿ ವಿಲ್ ವಿನ್. ಮೋಸ್ಟ್ ಪ್ರಾಬಬ್ಲಿ ಮೇನ್ ಹಾಕಕ್ಕೆ ನಮಗೆ ಗೊತ್ತಾಗುತ್ತೆ. ಹೌದು. ಓಕೆ, ಎನಿವೆ ಒಂದು ಸಮರೈಸ್ ಮಾಡಿ ಹೇಳೋದಾದ್ರೆ ಭಾರತೀಯ ಜನತಾ ಪಕ್ಷದ ವಕ್ತಾರರು ಪ್ರೊಫೆಸರ್ ಸನತ್ ಕುಮಾರ್ ಅವರು ಮಾತನಾಡ್ತಾ ಇದ್ರು, ಏನ್ರಿ ಕಾಂಗ್ರೆಸ್ನಲ್ಲಿ ಇಷ್ಟೊಂದು ಒಳಸುಳಿಗಳಿದಾವೆ, ಒಳೇಟ್ ಕೊಡ್ತಾರೆ, ಭಿನ್ನಮತ ಇದೆ. ಕರೆಕ್ಟ್? ಹೌದು. ಅವ್ರಿಗೆ ಎಷ್ಟು ಸಂಕಟ ಆಗ್ತಿತ್ತು ಗೊತ್ತಾ ಹೇಳುವಾಗ, ಅಲ್ವಾ? ಓಕೆ, ಥ್ಯಾಂಕ್ಸ್ ಫಾರ್ ಯುವರ್ ಫಸ್ಟ್ ಕಮೆಂಟ್.